ನಿಮ್ಮ ಪರಿಚಯ ಮಾಡಿಕೊಡಿ. ನಮಸ್ಕಾರ ರೈತ ಬಾಂಧವರೇ. ಹಾಂ, ನಾನು ರಂಗನಾಥ ಟಿ ಜಿ ಅಂತ ಹೇಳ್ಬಿಟ್ಟು. ನಿಮ್ಮೂರು? ನಮ್ಮೂರು ದೇವಿಹಳ್ಳಿ, ಸಾಗಮೆ ಹತ್ರ. ಹಾಂ, ತಿರುಮದೇವ್ರ ಗುಡ್ಡದ ಪಕ್ಕ ಒಂದು ಪುಟ್ಟ ಹಳ್ಳಿ. ಪರಿಸರದ ಮಧ್ಯ ನಮ್ಮ ಗ್ರಾಮ ಭಾಳ ಸ್ವಚ್ಛಂದವಾಗಿ ಇರ್ತಕ್ಕಂಥ ಒಂದು ಗ್ರಾಮ. ನಮ್ಮ ತಂದೆ ಗುರುಸಿದ್ದಪ್ಪ, ತಾಯಿ ಸಿದ್ಧಗಂಗಮ್ಮ, ಅವರು ಕೂಡ ಒಳ್ಳೆಯ ಕೃಷಿಕರು ಮತ್ತು ದೈವ ಭಕ್ತರು ಕೂಡ. ನಮ್ಮ ಬ್ರದರು ಸುಜಾನ ಅಂತೇಳಿ, ಅವರು ಈಗ ಸಿಟಿಲಿ ಸ್ವಲ್ಪ ಬಿಸ್ನೆಸ್ ಮಾಡ್ತಾರೆ. ನಾನು ಇಲ್ಲೇ ಹಳ್ಳಿಲಿದ್ದು ಕೃಷಿಯನ್ನು ನಂಬ್ಕೊಂಡಿದ್ದೀನಿ. ಸ್ವಲ್ಪ ತೋಟ, ತೆಂಗು, ಸ್ವಲ್ಪ ಅಡಿಕೆ ಇವೆಲ್ಲ ಮಾಡ್ಕೊಂಡಿದ್ದೀನಿ. ಅಂದರೆ ಇದ್ರಾಗೆ ವಿಶೇಷತೆ ಅಂದರೆ ಏನಿದನ್ನ ಉಳುಮೆ ಮಾಡ್ತಿಲ್ವಾ? ಇಲ್ಲ, ಉಳುಮೆ ಮಾಡಲ್ಲ. ಯಾಕೆ ಉಳುಮೆ ಮಾಡಲ್ಲ ಅಂತಂದರೆ, ಉಳುಮೆ ಮಾಡೋದ್ರಿಂದ ಎರೆಹುಳು ಎಲ್ಲ ಸಾಯ್ತವೆ, ಬೇರಿಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನು ತೆಂಗಿನಕಾಯಿ ಸೂಸ್ತೀನಲ್ಲ, ತೆಂಗಿನಕಾಯಿ ಮಟ್ಟೆಗೆ ರೇಟ್ ಇಲ್ಲ. ಹೌದು. ಅದೇ ತೆಂಗಿನ ಮಟ್ಟೆನ ಈ ಥರ ಅಡಿಕೆಗೆ ಹಾಕಿದ್ರೆ ಬೇರು ಚೆನ್ನಾಗಿ ಹಿಡ್ಕೊತವೆ, ಮತ್ತು ತುಂಬ ಗೊಬ್ಬರ ಆಗುತ್ತೆ, ನೀರು ಚೆನ್ನಾಗಿರ್ಕೊಂಡು. ನೀರಿನ ಅಂಶ ಚೆನ್ನಾಗಿ ಹಿಡಿತೆ. ನೋಡಿ, ಸಣ್ಣಗಿದ್ದು ಗಿಡ ತೆಂಗಿನ ಮಟ್ಟೆ ಹಾಕಿದ್ಮೇಲೆ ದೊಡ್ಡವಾಗಿದ್ದಾವೆ. ಅವ್ರ ಗಾತ್ರ ಜನ ಐತೆ ನೋಡಿ, ಎಷ್ಟು ಕಪ್ಪಾಗಿದೆ ಅಡಿಕೆ. ಫುಲ್ ಗ್ರೀನರಿ ಆಗಿದೆ. ಫುಲ್ ಗ್ರೀನ್. ಇದು ಹಾಕಿದ್ಮೇಲೆ, ಮಟ್ಟೆ ಹಾಕಿದ್ಮೇಲೆ ಫುಲ್ ಗ್ರೀನರಿ ಆಗಿದೆ. ಇದು ಮಾವಿಂದು ಫಸಲೇ ಇರಲಿಲ್ಲ. ಈ ಸತಿ ನೋಡಿ, ತೆಂಗು ಹಾಕಿದ್ಮೇಲೆ, ಮಟ್ಟೆ ಹಾಕಿದ್ಮೇಲೆ ಫಸಲಾಗಿದೆ. ಅಂದರೆ ಮುಂಚೆ ಇದನ್ನ ಉಳುಮೆ ಮಾಡ್ತಿದ್ದಾಗ ಅಡಿಕೆ ಎಲ್ಲ ಹಾಕಕ್ಕಿಂತ ಮುಂಚೆ ಫಸಲಿರಲಿಲ್ಲ. ಈಗ ಆಟೋಮೆಟಿಕ್ಕಾಗಿ ಇಳುವರಿ ಬಂತು. ಇನ್ನು ಎಳ್ನೀರು ಕಾಯಿ ಕೊಡ್ತಿದ್ವು. ಕಾಯಿಗೆ ಖರ್ಚು ಜಾಸ್ತಿ. ಕೆಡಿಸೋದು, ಸುಲ್ಸೋದು, ಅಟ್ಟಕ್ಕೆ ಹಾಕೋದು, ಇವೆಲ್ಲ ಖರ್ಚು ಜಾಸ್ತಿ ಆಗುತ್ತೆ. ಕಾಯಿ ರೇಟ್ ಈಗಿದೆ, ಇಲ್ಲ ಅಂತ ಅಲ್ಲ. ಆದರೆ ಎಳ್ನೀರು ಲೆಕ್ಕ ಹಾಕೊಂಡ್ರೆ ಎಳ್ನೀರು ಮುಂದೇನು ಕಾಯಲ್ಲ. ನಾವು ಕಾಯ ವರ್ಷಕ್ಕೆ ಒಂದು 4 ಬೀಡು ಕೆಡ್ತೀವಿ, ಆದರೆ ಎಳ್ನೀರನ್ನ 6 ಬೀಡೋರು ಕೆಡ್ತೀವಿ. 40 ರೂಪಾಯಿ ರೇಟ್ ಇವತ್ತು ಎಳ್ನೀರು. ಮತ್ತು ನುಸಿ ಪಸಿ ಎಲ್ಲ ನೀಟಾಗಿ ಕ್ಲಿಯರ್ ಆಗೋದ್ರಿಂದ, ಮತ್ತು ಈಗ ಮಟ್ಟೆ ಆಡೋದ್ರಿಂದ ಎಳ್ನೀರಿನ ಇಳುವರಿ ಕೂಡ ಅತ್ಯಂತ ಉತ್ಕೃಷ್ಟವಾಗಿರುತ್ತೆ. ಅಂದರೆ ಈಗ ನೀವು ಇದನ್ನ ಮಟ್ಟೆ ಹಾಕೋದ್ರ ಬದಲು ದುಡ್ಡಿ ಕೊಡ್ಬೋದಾಗಿತ್ತಲ್ಲ? ಅಂದರೆ ಕೊಬ್ಬರಿ ಮಟ್ಟೆನೆಲ್ಲ ಈಗ ಸೇಲಿಗೆ ಬರ್ತಾರಲ್ಲ, ಕೊಡ್ಬೋದಾಗಿತ್ತಲ್ಲ? ಇಲ್ಲ, ನಾವು ಈಗ ಒಂದು ಚೀಲ ಗೊಬ್ಬರ 1,000-2,000 ಇದೆ. ಆದರೆ ಮಟ್ಟೆ ಹಾಕೋದ್ರಿಂದ 10 ಚೀಲ 20 ಚೀಲ ಗೊಬ್ಬರ ಹಾಕೋದ್ಕಿಂತ ಹೆಚ್ಚಿನ. ಅಂದರೆ ಈಗೆಲ್ಲ ರಾಸಾಯನಿಕ ಬಳಸ್ತೀನಿ ಅನ್ನೋರಿಗೆ ನಾವು ರಾಸಾಯನಿಕ ಇಷ್ಟಪಡಲ್ಲ ಸರ್. ನಮಗೆ ನೈಸರ್ಗಿಕವಾಗಿರ್ಬೇಕು. ನಾನು ಹೆಚ್ಚಿನ ಇದನ್ನು ಕೊಬ್ಬರಿ ಮಟ್ಟೆ, ಸೊಪ್ಪು, ಸದೆ ಹಾಕೊಂಡೆ ತೋಟದ ಕೃಷಿ ಮಾಡೋಕ್ಕೆ ಇಷ್ಟಪಡ್ತಿರೋದು. ಅಂದರೆ ಈಗ ಒಂದ್ಸಲ ಮಟ್ಟೆ ಹಾಕಿದ್ರೆ ಒಂದು 4 ವರ್ಷ ಗೊಬ್ಬರ ಕೇಳಲ್ಲ. ಅಲ್ಲಿಗೆ ನಾವು 400 ರೂಪಾಯಿ ದುಡ್ಡೆಲ್ಲಿ ಬರುತ್ತೆ, ಅಲ್ಲಿಗೆ ರಾಸಾಯನಿಕ ಗೊಬ್ಬರ 2 ತಿಂಗಳಿಗೆ ಒಂದ್ಸಲ ಹಾಕ್ಲೇಬೇಕು ಅಂತಾರೆ. ಹಾಕ್ಲೇಬೇಕಾಗುತ್ತೆ. ಅಲ್ಲಿಗೆ ದುಡ್ಡು ಎಷ್ಟು ಹೋಗುತ್ತೆ? ಆದರೆ ಇದು ಆ ಥರ ಅಲ್ಲ. ಇದು ಹಾಕಿದ್ರೆ 3-4-5 ವರ್ಷದವರೆಗೂ ಅದರ ಇದು ಏನಂಶ, ತಾಮ್ರದ ಅಂಶ, ಮತ್ತೊಂದು ಮಗದೊಂದು ಸ್ವಲ್ಪ ಏನಿದೆ, ಅದೆಲ್ಲ ಚೆನ್ನಾಗಿ ಇಳುವರಿ ಇದಾಗುತ್ತೆ. ನೋಡಿ, ಬಾಳೆನೇ ಆಯಿತು, ಅದು ಬಾಳೆ ಸರಿಯಾಗಿ ಗೊನೆನೇ ಬಿಡ್ತಿರಲಿಲ್ಲ. ಹೌದು. ನಮ್ಮ ಮನೆ ಮುಂದೆ ಬಾಳೆ ಇದೆ. ಆಮೇಲೆ ನೋಡಿ, ಆ ಕಡೆ ರಸಬಾಳೆ, ನಮ್ಮ ತಾತನ ಕಾಲದ್ದು ನಂಗೆ 50 ವರ್ಷದಿಂದ ಇರೋ ಬಾಳೆ. ಅದು 50 ವರ್ಷದಿಂದ ಇರೋ ಬಾಳೆ. ಹೌದು, 50 ವರ್ಷ ನಮ್ಮ ತಾತನ ಕಾಲದಿಂದನೂ ರಸಬಾಳೆ ಉಳಿಸ್ಕೊ ಬಂದಿದ್ರು. ನಾನು ಅದನ್ನು ಬಿಡದೈತೆ ಉಳಿಸ್ಕೊ ಬಂದೀನಿ. ಮತ್ತೆ ಚಪ್ಪು ಸದೆ ಹಾಕಿದ್ಮೇಲೆ ಅದರ ಇಳುವರಿ ಚೆನ್ನಾಗಾಗಿದೆ. ಗೊಬ್ಬರಕ್ಕೆ 1 ವರ್ಷಕ್ಕೆ ರೋಗ ಬರುತ್ತೆ, ಮತ್ತೆ ಅದೇ ರಿಕವರಿ ಆಗುತ್ತೆ, ಮತ್ತೆ ಅದೇ ಇದಾಗುತ್ತೆ. ಬಟ್ ಈ ನೈಸರ್ಗಿಕ ಬೆಳೆಯೋದ್ರಿಂದ ಹಣ್ಣು ಭಾಳ ಉತ್ಕೃಷ್ಟವಾಗಿರುತ್ತೆ. 20 ರೂಪಾಯಿ ಒಂದು ಬಾಳೆಹಣ್ಣಿಗೆ ಕೊಡ್ತೀನಿ ಅಂದರೆ ನಾನು ಹಣ್ಣನ್ನು ಮಾರ್ತಾಯಿಲ್ಲ, ನಾನೇ ಅದನ್ನು ಬಳಸ್ತೀನಿ. ಭಾಳ ಸ್ವೀಟ್ ಆಗಿರುತ್ತೆ. ಹೆಚ್ಚಿನದಾದರೂ ಮಾತ್ರ ಮಾರ್ತೀನಿ, ಇಲ್ಲ ಅಂತ ಅಲ್ಲ. ಅಂದ್ರೆ ಈಗ ಮಾರೋಕ್ಕಿಂತಲೂ ಈಗ ಯಾಕೆಂದ್ರೆ ನಾವು ಹೋಗಿ ಮಾರ್ಬಿಟ್ಟು ಅದೇ ದುಡ್ಡಲ್ಲಿ ಔಷಧಿ ಹೊಡೆದಿರೋ ಆಪಲ್ಲು ಇದನ್ನ ತರೋಕ್ಕಿಂತ ಇದಿನ್ನೂ ಆರೋಗ್ಯನೂ ಉಳಿಯುತ್ತೆ, ರೋಗ ಬರಲ್ಲ. ಆಪಲ್ ತಿನ್ನೋದಕ್ಕಿಂತ ಒಂದು ರಸಬಾಳೆ ತಿಂದರೆ. ಆಮೇಲೆ ವಿಶೇಷತೆ ಏನು ಗೊತ್ತಾ, ರಸಬಾಳೆನ ನಾನು ಸಿಪ್ಪೆ ಬೆರೆಸ್ಕೆ ತಿಂತೀನಿ. ಸಿಪ್ಪೆ ಬೆರೆಸಿಗೆ ಎಸೆಯೋದಿಲ್ಲ. ಅಂದರೆ ಅದ್ರದ್ದು ಏನು ಅನುಕೂಲ? ಅದ್ರದ್ದು ಅನುಕೂಲ, ಒಂದು ರಸಬಾಳೆಯನ್ನು ಸಿಪ್ಪೆ ಬೆರೆಸ್ಕೆ ತಿಂದಾಗ ನಮ್ಮ ಬಾಡಿಯಲ್ಲಿ ಹಾಕತಕ್ಕಂಥ ಪ್ರಕ್ರಿಯೆ ನೋಡಿದ್ರೆ ನಮಗೆ ವಿಶೇಷವಾದ ಅನುಭವ ಆಗುತ್ತೆ. ಅಂದರೆ ಏನು ವಿಶೇಷತೆ? ಆ ಒಂದು ಡೈಜೆಷನ್ನು, ಜೀರ್ಣ ವ್ಯವಸ್ಥೆ, ಮತ್ತು ಕಣ್ಣಿನ ದೃಷ್ಟಿಯಲ್ಲಿ ಆಗ್ತಕ್ಕ ಬದಲಾವಣೆ. ಸಿಪ್ಪೆ ಬೆರೆಸಿಗೆ ತಿಂತಿರ್ಬೇಕಾದ್ರೆ ನಮಗೆ ಹಲ್ಲಿಗಳಲ್ಲಿ ಆಗ್ತಕ್ಕಂಥ ಒಂದು ಅನುಭವ, ಮೋಷನಲ್ಲಿ ಆಗ್ತಕ್ಕಂಥ ಒಂದು ಉತ್ತಮ ಆರೋಗ್ಯದ ದೃಷ್ಟಿಯಿಂದ
ಅದ್ಭುತವಾಗಿರುತ್ತೆ. ನಾವು ಹೇಳ್ತೀವಿ ರಸಬಾಳೆನ ಸಿಪ್ಪೆ ಬಿಡಿಸಿ ತಿನ್ನಬೇಡಿ ಅಂತ. ಯಾಕೆ ನಾವು ಯಾವುದೇ ಔಷಧಿ ಬಳಸಲ್ವಲ್ಲ. ಅಂದರೆ ಈಗ ನೀವು ಔಷಧಿ ಬಳಸಲ್ಲ, ಏನು ಮಾಡಲ್ಲ, ನೀವು ತಿನ್ಬೋದು. ನಾವು ಅಂಗಡಿಗೆ ಹೋದ್ರೆ ಮಾರನೇ ದಿವಸ ಕಾಯೇ ಇರುತ್ತೆ, ಬೆಳ್ಕರಿ ಹೊತ್ತಿಗೆ ಹಣ್ಣು ಮಾಡ್ಕೊಡ್ತಾನಲ್ಲ. ಅದು ಆರೋಗ್ಯಕ್ಕೆ ಹಾನಿಕರ ಅದು. ಹೌದು, ಅಂದರೆ ಸಾವಯವದಲ್ಲಿ ಬೆಳೆದಿದ್ದನ್ನ ಸಾವಯವ, ನೈಸರ್ಗಿಕ ದನದ ಗೊಬ್ಬರ ಇರುತ್ತೆ. ಅದಕ್ಕೆ ಅಂತ ನೋಡಿ ಒಂದೆರಡು ಅಲ್ಲಿ ಮನೆ ಮುಂದೆ ಒಂದು ಆಸೆ ಹಾಕ್ಕೊಂಡಿದ್ದೀನಿ. ಬೆಳಿಗ್ಗೆ ಸಂಜೆ ನಂಗೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತೇಳಿ ಆಸೆ ಹಾಕೊಂಡಿದ್ದೀನಿ. ಅವ್ರಿಗೆ ಸೊಪ್ಪು ಸೆದೆ ಇಲ್ಲೇ ಮನೆ ಮುಂದೆ ಇರ್ತಕ್ಕಂಥ ಸೊಪ್ಪು ಹಾಕೋದು, ಗೊಬ್ಬರ ಹಾಕಿಲ್ಲ ನೋಡಿ ಈ ಸೊಪ್ಪಿಗೆ. ಹೌದು, ಏನು ಇಲ್ಲ, ಗ್ರೀನರಿಯಾಗಿದೆ, ತೋಟನೇ ಗ್ರೀನರಿಯಾಗಿದೆ. ಇದನ್ನ ಹಾಕೋದು ಭಾಳ ಚೆನ್ನಾಗಿ ತಿನ್ನುತ್ತೆ. ಮತ್ತು ನಾನು ಬೆಳೆದಿರ್ತಕ್ಕಂಥ ಆಡು ಮರಿಗಳನ್ನ ನಾನು ಒಂದು 2000 ಜಾಸ್ತಿ ಹೇಳಿರುವೆ, ಅದನ್ನು ಬಿಡೋದಿಲ್ಲ. ಇಲ್ಲಿ ಸೊಪ್ಪು ಸೆದೆ ನೋಡ್ಬಿಟ್ಟು ಅದು ತಿಂತಕ್ಕಂಥ ಹುಲ್ಲನ್ನು ನೋಡಿ ನಮಗೆ ಬೇಕೇ ಬೇಕು, 2000 ಜಾಸ್ತಿ ನಮ್ಗೆ ಬೇಕು ಅನ್ನೋ ಮಾತನ್ನು. ಅಂದರೆ ನೀವು ಯಾವುದೇ ಅದಕ್ಕೆ ಕೆಮಿಕಲ್ ಏನೋ ಹಾಕಿ ಬೆಳೆಸೋದಿಲ್ಲ, ಅಂದರೆ ಸ್ಟೆರಾಯ್ಡು ಇದೆಲ್ಲ ಹಾಕಿ ಗ್ರೋತ್ ಪ್ರಮೋಟರ್ ಎಲ್ಲ ಹಾಕಿ ಇದು ಮಾಡೋದಿಲ್ಲ. ಇಲ್ಲ ಎಂಥದ್ದಿಲ್ಲ. ಆಡಿ ಕಾಯಿಲೆ ಸೊಪ್ಪಿನ ಮೂಲಕನೇ ಪರಿಹಾರ ಸಿಗುತ್ತೆ. ಹೌದು, ಜನ ಅದು ಗೊತ್ತಿಲ್ಲ. ಅದು ಜನ ಅದನ್ನು ಅವರು ಬಳಸ್ಕೊಳ್ಳೋದಿಲ್ಲ, ಏನು ಮಾಡೋದು. ಹಂಗಾಗಿ ನೈಸರ್ಗಿಕವಾಗಿ ಕೃಷಿಯನ್ನು ಮಾಡೋದು ಭಾಳ ಉತ್ತಮ. ರಾಸಾಯನಿಕ ಬಳಸೋದ್ರಿಂದ ಅನಾಹುತನೇ ಜಾಸ್ತಿ. ನನ್ನ ಸಲಹೆ ಇಷ್ಟ ರೈತ ಬಾಂಧವರಲ್ಲಿ, ಆದಷ್ಟು ನೈಸರ್ಗಿಕವಾಗಿ ಬಳಸಿ ಮೊಟ್ಟೆ ಮಗಳೊಂದು ಕೃಷಿ ಭೂಮಿಗೆ ಹಾಕಿ ಉಳುಮೆ ಮಾಡದಂಗೆ ತೋಟವನ್ನು ಬೆಳೆಯೋದ್ರಿಂದ ಒಳ್ಳೆಯ ಇಳುವರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಯಾವುದೇ ಕೀಟನಾಶಕದ ಮತ್ತು ಅಂದರೆ ಇಲ್ಲಿ ನೀವು ಯಾವ ಕೀಟನಾಶಕ ಏನು ಬಳಸೋದೇ ಇಲ್ಲ. ನಾವು ನೋಡಿ ಏನಾದರೂ ಬಳಸಂಗೆ ಕಳೆನಾಶಕ ಬಳಸಿದ್ದೀವಾ? ಇಲ್ಲ. ಗ್ರೀನರಿಯಾಗಿದೆ. ಇಲ್ಲ ಏನಾದರೂ ಒಂದು ಔಷಧಿ ಹೊಡೆದಂಥ ಕುರು ಕಾಣ್ತೈತಾ ನೋಡಿ? ಇಲ್ಲ. ಅಂದರೆ ಯಾವುದೋ ರೋಗನೇ ಇಲ್ವಲ್ಲ ಔಷಧಿ ಹೊಡಿಯೋಕ್ಕೆ? ಹೌದು, ರೋಗನೇ ಇಲ್ಲ. ನೀವೇ ನೋಡಿ, ನೇರವಾಗಿ ಬಂದಿದ್ರಲ್ವಾ ಪ್ರತಿಯೊಂದು ಇದನ್ನ. ಇನ್ನು ಬಟರ್ ಫ್ರೂಟ್ ಬೆಳೆದೇನೋ ಒಂದು ಸ್ವಲ್ಪ ಗಿಡ, ಒಂದು 5-6 ನೋಡೋಣ. ನಾನು ತಗೊಂಡೋಗೋ ಬಟರ್ ಫ್ರೂಟ್ಗೆ ತುಂಬ ಡಿಮ್ಯಾಂಡ್ ಇದೆ, ನೈಸರ್ಗಿಕ. ಮತ್ತು ನಾನು ಒಂದು ನಮ್ಮ ತಾತನ ಕಾಲದಿಂದ ರಾಮಫಲ ಇತ್ತು, ರಾಮಫಲ ಇತ್ತು. ಅವು ತುಂಬ ಅದ್ಭುತವಾದ ಹಣ್ಣು. ಅದು ನಾವು ಮುಂಚೆ ಕರೆದಾಕ್ಬಿಟ್ವು, ಆದರೆ ಈಗ ಒಂದು ರಾಮಫಲನ ಉಳಿಸ್ಕೊಂಡಿದ್ದೀನಿ. ಅದು ನನಗೆ ಸುಮಾರು ಒಂದು 80 kg, ಒಂದು ಸಣ್ಣ ಮರ 80 kg ಹಣ್ಣನ್ನು ಕೊಡ್ತು. 3000 ರೂಪಾಯಿ ದುಡ್ಡಾಗಿದೆ ಒಂದೇ ಒಂದು ರಾಮಫಲದಲ್ಲಿ. ಅಲ್ಲಿಗೆ ಏನು ಆಗ್ತಲ್ಲೇನೆ? ಏನಿಲ್ಲ, ಏನು ಹಾಕೋಣ ನೋಡಿ ನೀವೇ. ತೆಂಗಿನ ಮಟ್ಟೆ ಇದೆ ಅದ್ರ ಬುಡದಲ್ಲಿ, ಏನಿದೆ ಅದರಲ್ಲಿ ತೆಂಗಿನ ಮಟ್ಟೆ ಇದೆ ನೋಡಿ. ಇಲ್ಲಿ ನೋಡ ಬನ್ನಿ ಅಣ್ಣ, ತೋರಿಸಿ ಅದೇನು ನೋಡಿ.